ಕೆಲಸ ಸ್ಟಾರ್ಟ್ ಆಗುತ್ತೆ. ಹೊಸದಾಗಿ ಇವಾಗ ನಂತರ ಇವತ್ತು ಕೆಲಸ ಬೇರೆ ಗಾಡಿ ಕೊಟ್ಟಿದ್ದಾರೆ, ಮೆಕ್ಯಾನಿಕ್ ಶೀಪರ್ ಅಂತೇಳಿ. ಟ್ರಾಫಿಕ್ ನೋಡ್ಬೋದು ಎಷ್ಟಿದೆ ಅಂತ ಟ್ರಾಫಿಕ್. ಓಕೆ ಫ್ರೆಂಡ್ಸ್, ಮತ್ತು ಕೆಲಸಕ್ಕೆ ಸ್ಟಾರ್ಟ್ ಮಾಡಿದೆ. ಹಿಂದಿಗಡೆ ನೋಡ್ಬೋದು ಈ ಮೆಕ್ಯಾನಿಕ್ ಶೀಪರ್ ಅಂತಾರೆ, ಓಡೋಡುವ ಗಾಡಿ ಇದೆ. ಟ್ರಾಫಿಕ್ ಅಂತೂ ತುಂಬ ಇದೆ, ಹಂಗಾಗಿ ನೋಡ್ಬೋದಲ್ಲ ನೀವು ಎಷ್ಟು ಟ್ರಾಫಿಕ್ ಇದೆ ಅಂತ. ಇವಾಗೆ ರಿಲೀಸ್ ಮಾಡಿರೋದು, ಟ್ರಾಫಿಕ್ ಅಂತ ಸ್ವಲ್ಪ ಹೋಗ್ತಾ ಇದೆ. ಕೆಲಸ ಸ್ಟಾರ್ಟ್ ಮಾಡಿಬಿಟ್ಟಿಲ್ಲ. ಏನಪ್ಪ ಅಂದರೆ ಮೆಕ್ಯಾನಿಕ್ ಶೀಪರ್ ನೋಡ್ಬೋದು ಎಷ್ಟು ಸ್ಲೋ ಹೋಗ್ತಿರೋದು ನಾನು ಅಂತೇಳಿ. ಇದು ತುಂಬ ಸ್ಲೋ ಹೋಗ್ಬೇಕು ಮೆಕ್ಯಾನಿಕ್ ಶೀಪರು. ಇದು ಒಂದು ಸ್ವಲ್ಪ ಇದೈತಂದರೆ ತುಂಬ ರಿಸ್ಕ್ ಆಗುತ್ತೆ. ಹಾಗಾಗಿ ನಾವು ನಿಧಾನ ಓಡಿಸ್ಬೇಕು. ನಿಧಾನನೇ ನಮ್ಮ ಸ್ವಲ್ಪ ಇದು, ಅದಕ್ಕೋಸ್ಕರ ನಿಧಾನ ಓಡಿಸ್ತಾ ಇದ್ದೇನೆ. ಮತ್ತು ಯಾರು ಹೆಲ್ಪರ್ ಬಂದಿಲ್ಲ, ಒಬ್ಬನೇ ನಾನು. ಹಾಗಾಗಿ ತುಂಬ ಸ್ಲೋ ಆಗಿ ಓಡಿಸ್ಬೇಕು. ಸೈಡಲ್ಲಿ ಬುರ್ಸ್ ಇರುತ್ತಲ್ಲ, ಅದು ಅವಾಗವಾಗ ಬೆಡ್ಡಿಗೆ ಸೈಡ್ ಇದಿರುತ್ತಲ್ಲ, ಅದಕ್ಕೆ ಟಚ್ ಆಗುತ್ತೆ. ಹಂಗಾಗಿ ನಾನು ನಿಧಾನ ಓಡಿಸಿರೋದು. ಫ್ರೆಂಡ್ಸ್, ನೀವು ಹಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋದಲ್ಲಿ ಸುಸ್ವಾಗತ ನಿಮಗೆಲ್ಲರಿಗೆ. ಈ ವಿಡಿಯೋ ನೋಡಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ ನಂಗೆ ಒಂದು ಸ್ವಲ್ಪ ಎನ್ಕರೇಜ್ ಇರುತ್ತೆ. ಇನ್ನು ಒಳ್ಳೊಳ್ಳೆ ವಿಡಿಯೋ ತೆಗೆದು ಹಾಕ್ತೀನಿ ಆವಾಗ. ಓಕೆ ಫ್ರೆಂಡ್ಸ್, ಎಲ್ಲರೂ ಸಹಾಯನ ಮಾಡಿರಿ ಫ್ರೆಂಡ್ಸ್. ಸಹಾಯ ಮಾಡಿದರೆ, ನೀವು ಲೈಕ್ ಮಾಡಿ, ಶೇರ್ ಮಾಡಿದರೆ, ಸಬ್ಸ್ಕ್ರೈಬ್ ಮಾಡಿದರೆ ನಾನು ಒಂದು ಸ್ವಲ್ಪ ಎನ್ಕರೇಜ್ ಇರುತ್ತೆ. ಹಾಗಾಗಿ ಎಲ್ಲರೂ ಸಹಾಯ ಮಾಡ್ತೀರಂತ ನಾನು ಅನ್ಕೊತಾ ಇದ್ದೀನಿ. ಯಾಕಂದರೆ ನೀವು ಸಹಾಯ ಮಾಡೋದ್ರಿಂದ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನಾವು ಒಳ್ಳೊಳ್ಳೆ ವಿಡಿಯೋ ತೆಗೆದಾಕೋಕ್ಕೆ ನನ್ನಿಂದ ಏನಾದರೂ ನೀವು ಕತ್ಕೊಬೋದು, ನಿಮ್ಮಿಂದ ಏನಾದ್ರು ನಾನು ಕತ್ಕೊಬೋದು. ಹಾಗಾಗಿ ಫ್ರೆಂಡ್ಸ್, ಇದು ರೌಂಡ್ ಹೋಗಿದ ಮೇಲೆ ಮತ್ತೊಂದು ರೌಂಡ್ ಬರುತ್ತೆ. ಇವಾಗ ಕೆಲಸ ಮುಗಿಸ್ಕೊಂಡು ಹೋಗ್ತಿರೋದು. ಟೈಮು 7 ಗಂಟೆ ಆಗ್ತಾಯಿದೆ. ಈಗ ಒಂದು ಸ್ವಲ್ಪ ಸಿಗ್ನಲ್ ಇದೆ ಅಂತ ನಿಂತ್ಕೊಂಡಿದೆ, ಮತ್ತೆ ಹೋಗ್ತೀನಿ. ಇಲ್ಲಿ ಆರ್ಮಿಯವ್ರದ್ದು ಕ್ಯಾಂಪಸ್ ಇದೆ, ಇಲ್ಲ ಪಕ್ಕದಲ್ಲೇ 50 ಕಿಲೋಮೀಟ್ರ್ ಹೋಗ್ಬೇಕು ಗಾಡಿ ತೊಗೊಬರೋಕ್ಕೆ, ಗಾಡಿ ತೊಗೊಂಡು ಹೋಗೋಕ್ಕೆ. ಇದು ಮುಂದಗಡೆ ಎಲ್ಲ ಮಿಲ್ಟ್ರಿ ಇದೆ, ಹಂಗಾಗಿ ಸ್ವಲ್ಪ ಇದನ್ನೇ ಆಗುತ್ತೆ, ಕಷ್ಟ ಆಗುತ್ತೆ. ನಿದ್ದೆ ಅಂತ ಬರ್ತಾನೆ ಇದೆ. ನೈಟ್ ಬಿಲ್ ಓಡಿಸ್ತೀನಲ್ಲ, ನಿದ್ದೆ ಬರ್ತಾ ಇದೆ. ಈಗ ಹಳ್ಳಿಗೆ ಓಡಿಸ್ತಿರೋದು ಗಾಡಿ, ಅಷ್ಟು ಸ್ಪೀಡೇನಿಲ್ಲ. ನೀವು ನೋಡ್ಬೋದು, ನಿಧಾನ ನಮ್ಗೆ ಸ್ವಲ್ಪ ನಮಗೆ ಒಳ್ಳೆಯದು. ಹಾಗಾಗಿ ಎಲ್ಲ ಆರ್ಮಿ ಪಕ್ಕದಲ್ಲೆಲ್ಲ ಎಷ್ಟು ಹೋಗ್ತಾರೆ, 40 ಹೋಗ್ತಿರೋದು, 40 ಹೋಗ್ತಿರೋದು. ಸ್ವಲ್ಪ ಭಾಷೆ ಒಂದು ಸ್ವಲ್ಪ ಇದಾಗುತ್ತೆ, ಏನು ಪರವಾಗಿಲ್ಲ. ನಮ್ಮ ಮುಂದೆ ಮದರ್ ಲ್ಯಾಂಗ್ವೇಜ್ ಕನ್ನಡನೇ. ಹಾಗಾಗಿ ಹೊರಗಡೆ ಬಂದಿನ ಮೇಲೆ ಒಂದು ಸ್ವಲ್ಪ ಇದಾಗುತ್ತೆ, ಏನು ಪರವಾಗಿಲ್ಲ. ಮತ್ತು ನಮ್ಮ ಲ್ಯಾಂಗ್ವೇಜ್ನ ನಾವು ಬಿಡ್ಬೇಕಂತೇಳಿ ನಾನು ಮಾತಾಡ್ತಾನೆ ಇರ್ತೀನಿ. ನನಗೆ ತಮಿಳು, ಕನ್ನಡ, ತೆಲುಗು, ತಮಿಳ್, ಹಿಂದಿ ಇಷ್ಟು ಲ್ಯಾಂಗ್ವೇಜ್ ಬರುತ್ತೆ. 4 ಲ್ಯಾಂಗ್ವೇಜಲ್ಲಿ ಮಾತಾಡ್ತೀನಿ ನಾನು. ಹಾಗಾಗಿ ಈಗ ಹೋಗ್ತಾ ಇದ್ದೀನಿ. ಏನಪ್ಪ ಅಂದರೆ ಇವತ್ತು ಗಾಡಿ ಬಿಟ್ಟು ಮತ್ತೆ ಹೋಗ್ಬೇಕು. 9 ಗಂಟೆ ಆಗುತ್ತೆ ಮನೆಗೆ ಹೋಗುತ್ತೆ. ಸಿಗ್ನಲ್ ಎಲ್ಲ ಎದುರ್ಕೊಂಬೋದಿಲ್ಲ, ಈ ಗಾಡಿಗೆಲ್ಲ ಅಲೌಟ್ ಇದೆ. ಅಲ್ಲಿ ಸಿಗ್ನಲ್ದಲ್ಲಿ ನಿಂದಿರ್ಸಲಿಲ್ಲ, ಈ ಗಾಡಿ ನಿಂದಿರ್ಸಲ್ಲ ಯಾರು. ಸಿಗ್ನಲ್ ಕ್ರಾಸ್ ಮಾಡಿದ್ರು ಕೂಡ ಹಿಡ್ಕೊಂಬಲ್ಲ ಗಾಡಿ. ಪೊಲೀಸರು ಫುಲ್ಲು ಸಪೋರ್ಟ್ ಮಾಡ್ತಾರೆ ಗಾಡಿಗೆಲ್ಲ. ಇದೊಂದು ಮೆಕ್ಯಾನಿಕ್ ಶೀಪರ್ಲ್ಲ, ರೋಡ್ ಗಾಡಿನೇ. ಹಂಗಾಗಿ ಪರ್ಮಿಷನ್ ಇದೆ. ಅಲ್ಲಿ ಸಿಗ್ನಲ್ದಲ್ಲಿ ಕೂಡ ನಿಂದಿರ್ಸಲಿಲ್ಲ. ಆಂಬ್ಲೆನ್ಸ್ಗೆ ಸ್ವಲ್ಪ ಬ್ರೇಕ್ಸ್ ನೋಡಿದ್ರೆ ಈ ಗಾಡಿಗೆ ಬಿಡ್ತಾರೆ. ಈ ರಾಜ್ಯದಲ್ಲಿ, ನಮ್ಮ ರಾಜ್ಯದಲ್ಲಿ ಹೆಂಗಿದೆ ಅಂತ ನಮ್ಗೆ ಗೊತ್ತಿಲ್ಲ, ಬಟ್ ಇಲ್ಲಿ ಹಿಂಗೆ ಇದೆ ರೂಲ್ಸು. ಗಾಡಿಗೆ ನಿಂದಿರ್ಸಲಿಲ್ಲ. ಯಾಕಂದರೆ ಟೈಮ್ ಓವರ್ ಆಯ್ತಂದರೆ ಸ್ಕೂಲ್ಗೆಲ್ಲ ಹೋಗ್ತಾರಲ್ಲ ಮಕ್ಕಳೆಲ್ಲ, ಇದು ತುಂಬ ಧೂಳು ಎಬ್ಬಿಸುತ್ತೆ. ಧೂಳು ಅಂದರೆ ಹಿಂದೆ ಬುಸ್ ಹಾಕಿದ್ರೆ ಅದು ಧೂಳು ಹೇಳುತ್ತಲ್ಲ, ನಾವೇ ಕಸ ಹುರಿದ ಟೈಮಲ್ಲಿ ಹಂಗೆ ಧೂಳು ಹೇಳುತ್ತೆ.
ಮಣ್ಣಲ್ಲಿ ಹುಡುಕ್ಬೇಕಾದ್ರೆ ಹುಡುಗಿದ್ರೆ ಒಂದು ಸ್ವಲ್ಪ ಧೂಳಂಗೆ ಇರುತ್ತೆ. ಹಂಗೆ ನೀರು ಹೊಡಿತೇನೆ ಇರುತ್ತೆ ಅವಾಗವಾಗ. ನೀರು ಇರುತ್ತೆ ಅದ್ರೊಳಗೆ ಕಂಪಲ್ಸರಿ 10,000 ಲೀಟ್ರ್ ನೀರು ಇರುತ್ತೆ. ರಾತ್ರಿ ಎಲ್ಲ ಓಡಿಸಿಸಿಂದ ಕೂಡ ಗಾಡಿ ಊಟಿ ವಾಟರ್ ವಾಶ್ ಮಾಡಿಸಿಂದ ಒಳಗಡೆ ಕೆಳಗಡೆ ಎಲ್ಲ ತೊಳೆದ್ರು ಕೂಡ ಇನ್ನೂ ನೀರು ಇರುತ್ತೆ. 1,500 ಅಷ್ಟೇ ಖರ್ಚಾಗೋದು, ಇನ್ನೂ 500 ಇರುತ್ತೆ ಅದ್ರೊಳಗೆ. ಆ ನೀರಿನಿಂದ ಗಾಡಿ ತುಂಬ ವೈಟ್ ಆಗಿರುತ್ತೆ. ವೈಟ್ ಅಂದರೆ ಅದು ಇಂಜನ್ ಪಕ್ಕದಲ್ಲಿ ಇರೋದು, ಕ್ಯಾಬಿನ್ ಮೇಲೆ ಇರುತ್ತೆ. ಅದು ಸ್ಪೀಡ್ ಬರೋದು ಸ್ವಲ್ಪ ಇದೆ ಅಂತಂದ್ರೆ ಸಾಕು, ಹಿಂಗೆ ಜಂಪ್ ಮಾಡುತ್ತೆ. ನೋಡ್ಬೋದು ನೀವು ವಿಡಿಯೋದಲ್ಲಿ ಹೆಂಗೆ ಜಂಪ್ ಆಗ್ತದೆ ಅಂತೇಳಿ. ಹಂಗೆ ಫ್ರೆಂಡ್ಸ್, ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಂಗೆ ಒಂದು ಸ್ವಲ್ಪ ಎಂಕರೇಜ್ಮೆಂಟ್ ಇರುತ್ತೆ. ಹಾಗಾಗಿ ವಿಡಿಯೋನ ಇಷ್ಟಕ್ಕೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸ್ಟಾರ್ಟ್ ಮಾಡೋಣ. ಓಕೆನಾ ಫ್ರೆಂಡ್ಸ್?